ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಖುಷಿ ಆಗ್ತದೆ. ಅಣ್ಣ ಬಂದ್ಬಿಟ್ಟು ಹೀರೋ ಆಗ್ತಿರೋದು ಒಂದು ಎರಡನೇ ಸಿನಿಮಾ. ಅಂದರೆ ಕಾಮಿಡಿಯನ್ ಆಗಿ ನಮ್ಮ ತಂದೆನೂ ಅದೇ ಸಾಲದಲ್ಲಿ ಇದ್ದವರು, ಆದರೆ ಕಾಮಿಡಿಯನ್ ಆಗಿ ಹೀರೋ ಆಗೋದಿದೆಯಲ್ಲ ತುಂಬ ಕಷ್ಟ. ಅದರಲ್ಲಿ ಅಣ್ಣ ಆಗಿದ್ದಾರೆ. ಆಲ್ ದಿ ಬೆಸ್ಟ್ ಅಣ್ಣ, ಒಳ್ಳೇದಾಗಲಿ. ತುಂಬ ಚೆನ್ನಾಗಿದೆ. ಪೋಸ್ಟರ್ಸ್ ಎಲ್ಲ ನೋಡ್ತಿದ್ದೆ. ನಾನು ರೀಸೆಂಟಾಗಿ ನಮ್ಮ ಮೀಡಿಯಾ ಟೀಮ್ನೆಲ್ಲ ಮೀಟ್ ಮಾಡಿದಾಗ ಶಾರ್ಟ್ಸ್ ತೋರಿಸ್ತಿದ್ರು. ನಾನು ಅಂದೆ ಸಖತ್ತಾಗಿ ಕಾಣಿಸ್ತಿದ್ದಾರೆ ಅಣ್ಣ ಅಂತ. ಒಂದು ಚೇಂಜಸ್ ಏನೋ ಒಂಥರ. ಅಂದರೆ ಇವತ್ತು ಇಂಡಸ್ಟ್ರೀಲಿ ನಮಗೇನೋ ಬೇರೆ ಬೇಕು ಅಂತ ಹೇಳ್ತಾರೆ. ನಮ್ಮಂಥ ಹೊಸೊಬ್ರನ್ನ ತುಂಬ ಚಿಕ್ಕ ಹುಡುಗ ನಾನು, ಆದರೆ ಮುಂದಿನ ದಿನಗಳಲ್ಲಿ ನಮ್ಮದಿನ ಒಂದು ಚಿತ್ರ ಬಂದಾಗ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು. ಇಂಡಸ್ಟ್ರಿ ಸಪೋರ್ಟ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕೆಂದರೆ ನಮ್ಮ ತಂದೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ರಿಂದ. ನಾನು ಅಣ್ಣನ ಪೊಗರು ಸಿನಿಮಾ ಅಲ್ಲಿ ಜೊತೆಗೆ ನಾವೆಲ್ಲ ಟ್ರಾವೆಲ್ ಮಾಡಿದ್ದು, ಹೋಗಿ ಹೈದ್ರಾಬಾದಲ್ಲಿ ಶೂಟಿಂಗ್ ಮಾಡ್ಕೊಂಬಂದಿದ್ದು. ಆಲ್ ದಿ ಬೆಸ್ಟ್ ಅಣ್ಣ, ಒಳ್ಳೇದಾಗಲಿ. ಮಹೇಶ್ ಅಣ್ಣಂಗೂ ಆಲ್ ದಿ ಬೆಸ್ಟ್. ಆಲ್ರೆಡಿ ಸಕ್ಸಸ್ ಕೊಟ್ಟಿದ್ದಾರೆ ಮಹೇಶ್ ಅಣ್ಣ, ಹೇಳೋದೇ ಬೇಕಾಗಿಲ್ಲ. ಒಳ್ಳೆ ಸಿನಿಮಾ ಬಂದೇ ಬರುತ್ತೆ ಅಣ್ಣ. ನಿರ್ಮಾಪಕರಿಗೆ ಯಾವತ್ತು ಇವತ್ತೇನಾದ್ರು ನಾವೆಲ್ಲ ಇಲ್ಲಿ ಉಳಿದಿದ್ದೀವಿ ಅಂತ ಹೇಳಿದ್ರೆ ನಿಮ್ಮಿಂದಾನೆ ಅಣ್ಣ. ನೀವೆಲ್ಲರೂ ಆಶೀರ್ವಾದ ಅಂತ. ಒಳ್ಳೇದಾಗಲಿ ಅಣ್ಣ. ಆಲ್ ದಿ ಬೆಸ್ಟ್. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್.